ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. 4 ಗಂಟೆ ಆಗೈತಿ ಈಗ. ಬೆಳಗ್ಗೆನೆ ಏನಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ ಅನ್ನೋದು ನೀವು ತಮ್ಮನೇಲಿ ನೋಡಿ ಆಲ್ರೆಡಿ ತಿಳ್ಕೊಂಡಿರ್ತೀರಿ. ಇನ್ನೇನು 16ನೇ ತಾರೀಕು ಧನುರ್ಮಾಸ ಸ್ಟಾರ್ಟ್ ಆಕತಿ. ಜನವರಿ 14ಕ್ಕೆ ಮುಗಿತೈತಿ. 1 ತಿಂಗಳು ಸತತವಾಗಿ ಧನುರ್ಮಾಸ ಇರ್ತೈತಿ. ನನ್ನ ಧನುರ್ಮಾಸದ ರುಟೀನ್ ಹೆಂಗಿರ್ತೈತಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆಲ್ಮೋಸ್ಟ್ ಡೈಲಿ ರುಟೀನ್ ಆಗಲಿ ಧನುರ್ಮಾಸದ ರುಟೀನ್ ಆಗಲಿ ಸೇಮ್ ಇರ್ತೈತಿ. ಸ್ವಲ್ಪ ಚೇಂಜ್ ಇರ್ತೈತಿ ಅದ್ರಾಗನ ಧನುರ್ಮಾಸದಾಗ ಬ್ರಾಹ್ಮಿ ಮುಹೂರ್ತನ್ಯಾಗ ಪೂಜೆ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಇಲ್ಲಾಂದ್ರೆ ಸೂರ್ಯ ಏಳುಗುಡ್ದಾಗ ಪೂಜೆ ಮಾಡ್ಬೇಕು ಅನ್ಕೊಂಡಿರ್ತೀವಿ. ನಮಗ ಯಾವ ಸೂಟ್ ಆಕತಿ, ನಮ್ಗೆ ಹೆಲ್ತ್ ನೋಡ್ಕೋಬೇಕು. ಎಲ್ಲ ನೋಡ್ಕೊಂಡ ನಮ್ಗೆ ಬ್ರಾಹ್ಮಿ ಮುಹೂರ್ತನ್ಯಾಗ ಮಾಡ್ಬೇಕಂದ್ರೆ 4 ಗಂಟೆ ಕೇಳಬೇಕು. ಇಲ್ಲಪ್ಪ ಸೂರ್ಯ ಏಳುಗುಡ್ದಾಗ ಮಾಡ್ತೀವಿ ನಾವು ಅಂದ್ರೆ 5 ಗಂಟೆಗೆ ಎದ್ರೆ ಸಾಕು. ಇವಾಗ 6:50ಕ್ಕೆ ಸೂರ್ಯ ಏಳ್ತಾನು. ಹಂಗಾಗಿ ನೀವು 5 ಗಂಟೆಗೆ ಎದ್ದನು ನೀವು 6 ಅಂದ್ರೆ ಪೂಜೆ, 6:30 ಅಂದ್ರೆ ಪೂಜೆ ಮುಗಿಸ್ಬೇಕು. ಬ್ರಾಹ್ಮಿ ಮುಹೂರ್ತನ್ಯಾಗ ಮಾಡ್ದನಂದ್ರ 5:15ಗೆನ ಪೂಜೆ ಮುಗ್ದಿರ್ಬೇಕು. ನಿಮ್ ಚಾಯ್ಸ. ಯಾವ್ದ ವಿಶೇಷವಾದ ಪೂಜೆ ಆದ್ರೂ ಬ್ರಾಹ್ಮಿ ಮುಹೂರ್ತನ್ಯಾಗ, ಇಲ್ಲಾಂದ್ರ ಸೂರ್ಯ ಏಳುಗುಡ್ದನ ಪೂಜೆ ಮಾಡ್ಬೇಕು. ಅಂದ್ರ ನಮಗ ಒಳ್ಳೇದ್ ಅನಸ್ತತಿ, ಮತ್ತ ಪಾಸಿಟಿವಿಟಿ ಇರ್ತೈತಿ ಮನ್ಯಾಗ. ಇಡೀ ದಿನ ಫ್ರೆಶ್ ಆಗಿರ್ಬೋದು ನಾವು. ಅದೊಂದು ಏನೋ ನನಗೆ ಗೊತ್ತಿಲ್ಲ, ನಂಗೆ ಲೇಟ್ ಆಗಿದ್ದಾಗೆಲ್ಲಾನು ಮನಿ ಒಳಗೆ ಯಾಕೋ ನನಗೆ ಅನ್ಕಂಫರ್ಟಬಲ್ ಅನಿಸ್ತಿರ್ತೈತಿ. ಅವತ್ತೇನು ಕೆಲಸನ ಆಗಂಗಿಲ್ಲ ನನಗೆ. ಆ ಥರ ರೂಢಿ ಬಿದ್ಬಿಟ್ಟೈತೆ ನನಗೆ. ಜಲ್ದಿ ನಂಗೆ 5 ಗಂಟೆ 5:30 ಗಂಟೆ ಅಂದ್ರೆ ಎದ್ರನ ಒಂಥರ ಫ್ರೆಶ್ ಇರ್ತೀನಿ ನಾನು. ಇಲ್ಲ ಅಂದ್ರೆ ನನಗೆ ಇಡೀ ಡೇನ ಕೆಟ್ಟು ಹೋಗಿಬಿಟ್ಟಿರ್ತೈತೆ ಅವತ್ತ. ನಾನು ಬೆಳಗ್ಗೆ ಹೆಂಗಿರ್ತೈತೆ ಅಂದ್ರೆ ಫಸ್ಟಿಗೆ ಎಲ್ಲ ಗೂಡಿಸ್ಕೊಂಡ್ಬಿಡ್ತೇನೆ ನಾನು. ಎಲ್ಲ ಗೂಡಿಸ್ಕೊಂಡು ಹೊರಗೆ ನೀರೆಲ್ಲ ಹಾಕಿ ಅಂಗಳಕ್ಕೆ ರಂಗೋಲಿ ಹಾಕೋದನ್ನ ಒಂದು ನನಗೆ ಫಸ್ಟ್ ಕೆಲಸ ಮುಗಿದು ಬಿಡ್ಬೇಕದು. ಅದು ಮುಗಿದಾಗನ ನನ್ನ ಸಮಾಧಾನ ಅನ್ನುವಂಥದ್ದು ಇರ್ತೈತಿ. ಇಲ್ಲಾಂದ್ರೆ ನನಗೆ ಅಲ್ಲೇ ಮಲ್ಕೊಂಡಲ್ಲೇನ ನನಗೆ ಆರಾಮ ತಪ್ಪಿದಾಗನು ಮಲ್ಕೊಂಡಲ್ಲೇನ ಎದ್ದು ರಂಗೋಲಿ ಹಾಕ್ಬೇಕು ಅನ್ನೋದು ಭ್ರಮೆ ಒಳಗಿರ್ತೀನಿ ನಾನು. ಫಸ್ಟಿಗೆ ಕೆಲಸ ಮುಗಿದು ಬಿಡ್ಬೇಕು, ನನಗೆ ಆರಾಮ ಇರಲಿ ಬಿಡಲಿ. ಫಸ್ಟಿಗೆ ಇದೊಂದು ಕೆಲಸ ಮಾಡಿದ್ರೆ ಸಮಾಧಾನ ಆಕತಿ. ಮುಂದಿಂದೆಲ್ಲ ನನಗೆ ಸ್ವಲ್ಪ ಶಾಂತವಾಗಿ ಆದ್ರೂ ನಡಿತೈತಿ. ಈ ಧನುರ್ಮಾಸದ ಪೂಜೆ ಯಾಕೆ ಮಾಡಬೇಕಪ್ಪ ಅಂದ್ರೆ, ದೇವರಿಗೆ ಕಷ್ಟವಾದ ಸಮಯ ಆಗ್ತಿದ್ದು ಧನುರ್ಮಾಸ ಅನ್ನುವಂಥದ್ದು. ಅಷ್ಟು ಕೊರಿ ಚಳಿ ಇರ್ತದಲ್ಲ, ಅದೊಂದು ದೇವ್ರಿಗೆ ಕಷ್ಟವಾದ ಭಾಳ ಕಷ್ಟವಾದದ್ದು ಇದು ಟೈಮ್ ಇದು. ಹಾಗಾಗಿ ಆದಷ್ಟು ಜಲ್ದಿ ಎದ್ದು ನಾವು ಪೂಜೆ ಮಾಡೋದ್ರಿಂದ ದೇವ್ರ ಕಷ್ಟದಿಂದ ಪಾರಕ್ಕನತ್ತ. ಅದೊಂದೇನೋ ನನಗೆ ಗೊತ್ತಿರೋದಷ್ಟ. ಅದನ್ನು ಬಿಟ್ಟರೆ ಇನ್ನೊಂದು ಏನಂದ್ರೆ, ನಮಗೆ ಈ ಧನುರ್ಮಾಸದಾಗ ಜಲ್ದಿ ಎದ್ದು ಪೂಜೆ ಮಾಡಿದ್ರೆ ಒಂದು ವರ್ಷ ಪೂಜೆ ಮಾಡಿದಷ್ಟು ಪುಣ್ಯ ಸಿಗ್ತದೆ ನಮಗೆ. ಬ್ರಾಹ್ಮಿ ಮುಹೂರ್ತನ್ಯಾಗ ನಾವೇನು ಪೂಜೆ ಮಾಡ್ತೀವಲ್ಲ, ಒಂದು ವರ್ಷಕ್ಕೆ ಆಗುವಷ್ಟು ನಮ್ಗೆ 1 ತಿಂಗಳು ಮಾಡಿದ್ರೆ ಪುಣ್ಯ ಸಿಗ್ತತಿ. ವರ್ಷವಿಡೀ ನೀವು ಸಾವಕಾಶ ಎದ್ದ ಏನಾರ ವರ್ಕಿಂಗ್ ವುಮನ್ ಆಗಿದ್ರೆ, ಆಮೇಲೆ ಏನೋ ನಿಮ್ಮದು ಕೆಲಸ ಇದ್ರೆ, ಬೆಳಗ್ಗೆ ಮಕ್ಕಳು ಟಿಫಿನ್ ಕಟ್ಟೋದಿರ್ತೈತಿ, ಅದೆಲ್ಲ ಇದ್ರೂ ಕೆಲವೊಮ್ಮೆ ನಮ್ಮ ಕೆಲಸ, ನಮಗೆ ಪರ್ಸ್ನಲ್ ಕೆಲಸ, ಜಳಕಾನು ಸ್ನಾನ ಆಗೋದನ್ನು ಪೂಜೆನೂ ಏನೂ ಆಗಂಗಿಲ್ಲ ಮಕ್ಕಳೊಳಗೆ. ಹಾಗಾಗಿ ನಾವು ಇದೊಂದು ತಿಂಗಳು ಕಷ್ಟಪಟ್ರೆ ನಮ್ಗೆ ವರ್ಷಕ್ಕಾಗುವಷ್ಟು ಪುಣ್ಯ ಸಿಗ್ತತಿ. ನಮ್ಮ ಮನೆಗೂ ಒಳ್ಳೇದಾಕತಿ ಅಂತ ಹೇಳಿ ನಂಬಿನಿ ನಾನು. ನನಗೆ ಭಾಳಷ್ಟು ಹೆಲ್ಪ್ ಆಗೈತಿ ಇದರಿಂದನ. ಯಾವತ್ತೂ ಪಾಸಿಟಿವಿಟಿ ಇರ್ತೈತೆ ಮನ್ಯಾಗ. ನೀವು ಧನುರ್ಮಾಸದಾಗ ಅಷ್ಟ ಅಲ್ಲ, ಯಾವತ್ತೂ ಜಲ್ದಿ ಹೇಳೋದ್ರಿಂದ ಮನ್ಯಾಗ ಪಾಸಿಟಿವಿಟಿ ಇರ್ತೈತಿ. ಇಡೀ ದಿನ ಫ್ರೆಶ್ ಆಗಿರ್ತೈತಿ. ಕೆಲಸನೂ ಎಷ್ಟೊಂದು ಆಕ್ಕವು, ಟೈಮ್ ಸರಿಯಾಗೆಲ್ಲ ಆಕ್ಕವು. ನಾವು ಟೈಮ್ ಕೊಟ್ಕೋಬೋದು. ನಮಗಂತೇಳಿ ಒಂದು ಮೀ ಟೈಮ್ ಅಂತ ಬೇಕಲ್ಲ ನಮಗೂ ನಾವು ಟೈಮ್ ಕೊಟ್ಕೋಬೋದು. ಅದಕ್ಕೆ ಫಸ್ಟಿಗೆ ನಾನು ಎಲ್ಲ ಕಸ ಗಿಸ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕೊಂಡ್ಬಂದು, ವರ್ಷಕ್ಕೆ ನಾನು ರಂಗೋಲಿ ಹಾಕಿರಂಗಿಲ್ಲ. ಆದಷ್ಟು ನಾನು ಜಲ್ದಿ ಪೂಜೆ ಮಾಡೋದಿದ್ರೆ, ಬ್ರಾಹ್ಮಿ ಮುಹೂರ್ತನ್ಯಾಗ ಮಾಡೋದಿದ್ರೆ, ಇಲ್ಲಾಂದ್ರೆ ಸೂರ್ಯ ಏಳುಗುಡ್ದಾಗ ಮಾಡೋದಿತ್ತಂದ್ರೆ ನಾನು ಸ್ನಾನ ಮಾಡ್ಕೊಂಡನ ಹೊರಸ್ಲಾನು ಬಾಗ್ಲಾನು ತೊಳಿತೀನಿ. ಬಾಗ್ಲ ತೊಳೆದು ರಂಗೋಲಿ ಪೂಜೆ ಮಾಡ್ತೀನಿ ಅದಕ್ಕೆ. ಇವಾಗ ಎಲ್ಲಾನು ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಯ್ತು, ಎಲ್ಲ ಆಯ್ತು. ಇನ್ನು ನಾನೊಂದು ಸ್ಟೈಲ್ಸ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಡಾಕತ್ತೀನಿ. ನೀವು ಡೈಲಿ ಒರೆಸೋದ್ರಿಂದ ಇನ್ನು ಮನ್ಯಾಗೂ ಏನೋ ಹೈಜೀನ್ ಇರ್ತೈತಿ. ಅಂದ್ರೆ ಮನ್ಯಾಗ ದಿನ ಒರೆಸೋದ್ರಿಂದ ಅದೊಂಥರ ಪಾಸಿಟಿವಿಟಿನೂ ಇರ್ತೈತಿ. ಧನುರ್ಮಾಸದಾಗಂತೂ ಮಿಸ್ ಮಾಡಂಗೇ ಇಲ್ಲ. ಅಂದ್ರೆ ಡೈಲಿ ಯಾವಾಗಾರ ಸ್ವಲ್ಪ ಬೇಸರದಾಗ, ನಮ್ಮ ಮನೇನು ಭಾಳ ಹೊಲಸೂ ಆಗಂಗಿಲ್ಲ. ಯಾಕಂದ್ರೆ ನಾವು ಇಬ್ಬರೇ ಇರೋದ್ರಿಂದ ಈಗ ಸದ್ಯಕ್ಕೆ ಮಕ್ಳಿದ್ದಾಗೆಲ್ಲ ಗಲೀಜ್ ಆಕೈತಿ. ನಾವು ಇಬ್ಬರೇ ಇರೋದ್ರಿಂದ ಭಾಳ ಗಲೀಜೂ ಆಗಂಗಿಲ್ಲ. ಈಗ ನಾನು ಜಾಸ್ತಿ ಮ್ಯಾಲೆ ಇರೋದ್ರಿಂದನೂ ಕೆಳಗೆ ಅಷ್ಟು ಬಾಗ್ಲ ತೆರೆದಿರಂಗಿಲ್ಲಲ್ಲ ಜಾಸ್ತಿ. ಹಾಗಾಗಿ ಗಲೀಜೂ ಭಾಳ ಬರಂಗಿಲ್ಲ, ಧೂಳೂ ಭಾಳ ಬರಂಗಿಲ್ಲ. ಇವಾಗ ನಂದೆಲ್ಲ ಕ್ಲೀನ್ ಮಾಡ್ಕೊಂಡದಾತು, ಸ್ನಾನನೂ ಮುಗೀತು. ಏನಾದ್ರೂ ಸ್ನಾನ ಮುಗಿದ ತಕ್ಷಣ ನನ್ನ ಸ್ಕಿನ್ ಕೇರ್ ಮಾತ್ರ ನಾನು ಮರೆಯಂಗಿಲ್ಲ. ನಂಗೊಂದು ಸ್ವಲ್ಪ ಮಾಯ್ಶ್ಚರೈಸರ್, ಆಮೇಲೆ ಲಿಪ್ ಬಾಂಬ್, ಆಮೇಲೆ ಬಾಡಿ ಲೋಷನ್. ಈ ಚಳಿಗಂತೂ ಗೊತ್ತೈತಲ್ಲ ನಿಮಗೆ, ಬಾಡಿ ಲೋಷನ್ ಬೇಕು. ಇದನ್ನೆಲ್ಲ ನಮಗೆ ಬೆಳಗ್ಗೆ ಇದೆಲ್ಲ ಒಮ್ಮೆ ಹಚ್ಕೊಂಡ್ಬಿಟ್ರೆ ನಮ್ದು ಎಷ್ಟೋ ಬೇಕಷ್ಟ ಸ್ಕಿನ್ ಕೇರ್ ಇರ್ತೈತಿ. ನಮ್ಮದು ಸ್ಕಿನ್ ಚಲೋ ಇರ್ತೈತಿ. ಇಲ್ಲಾಂದ್ರೆ ನಮ್ಮದು ಸ್ಕಿನ್ ಒಂಥರ ಅದೆಲ್ಲ ಈಗ
ಈ ಥಂಡಿಗೆಲ್ಲ ಚಳಿಗಾಲಕ್ಕೆಲ್ಲ ಡ್ರೈ ಆಗಿರ್ತೈತಲ್ಲ ಅದೆಲ್ಲಾನು ಜಾಸ್ತಿ ಆಕತಿ. ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಅದೆಲ್ಲ ಕಡಿಮೆ ಇರ್ತೈತಿ. ಫಸ್ಟಿಗೆ ನಾನು ಇದನ್ನ ಹಾಕಿಬಿಡ್ತೇನೆ ನಾನು, ಏನು ವಿಷ್ಣು ಸಹಸ್ರನಾಮ ಹಾಕಿಬಿಡ್ತೇನೆ. ವಿಷ್ಣು ಸಹಸ್ರನಾಮ ಕೇಳ್ಕೋತನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಮೊದಲಿಗೆ ನಾ ವಿಭೂತಿ ಹಾಕೊಂಡ್ಬಿಡ್ತೇನೆ ನಾನು. ವಿಭೂತಿ ಧರಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಕೋತೇನೆ ನಾನು. ಹಚ್ಕೊಂಡ ಪೂಜೆ ಸ್ಟಾರ್ಟ್ ಮಾಡ್ಕೋತೇನೆ. ಮೊದಲಿಗೆ ಪೂಜೆ ಮಾಡಿದ್ರೆ ನಾನು ಹೊರಸಲ ಪೂಜೆ ಮಾಡ್ಕೋತೇನೆ, ಒಲಿ ಪೂಜೆ ಮಾಡ್ಕೋತೇನೆ. ಅದೆಲ್ಲ ಮುಗಿದಿಂದನ ಮತ್ತು ದೇವ್ರದ್ದು ಜಗಲಿ ಪೂಜೆ ಮಾಡ್ಕೋತೇನೆ ನಾನು. ಇದು ದಿನದ ರುಟೀನ್ ಇದು ನಂದು. ನೀವು ಇದನ್ನ ನೋಡಿದ್ರೆ ನಾನು ಡೈಲಿ ರುಟೀನು ಸೇಮ್ ಹಿಂಗೆ ಇರ್ತೈತಿ, ಏನೂ ಫರಕ್ ಇರಂಗಿಲ್ಲ. ಅಂದ್ರೆ ಸ್ವಲ್ಪ ಜಲ್ದಿ ಹೇಳೋದಿರ್ತೈತೆ ಅಷ್ಟೇ. ಇದನ್ನ 4 ಗಂಟೆಗೆ ಹೇಳೋದಿರ್ತೈತಿ ಧನುರ್ಮಾಸನ್ಯಾಗ. ಮತ್ತು ಹಂಗೆ ಇದ್ರಾಗ ಹೇಳ್ಬೇಕಂದ್ರೆ ನಾವು ಏನು ಲಕ್ಷ್ಮೀ ಪೂಜೆ ಶ್ರಾವಣದಾಗ ಹೇಳ್ಬೇಕಂದ್ರೂ 3 ಗಂಟೆಗೆ ಎದ್ದಿರ್ತೀವಿ. ಡೈಲಿ 4-4:15 ಹೇಳ್ತೀವಿ. ಪೂಜೆ ದಿವ್ಸ ಮಾತ್ರ 3 ಗಂಟೆಗೆ ಎದ್ರೆ 6 ಗಂಟೆ ಅಂದ್ರೆ ಪೂಜೆ ಮುಗಿಸಿರ್ತೀವಿ. 5:30-6 ಗಂಟೆ ಅಂದ್ರೆ ಅವೆಲ್ಲ ನಂಗೆ ರೂಢಿದಾವು. ಪೂಜೆ ಟೈಮ್ದಾಗೆಲ್ಲ ದೌಡ್ ಹೇಳೋದು, ಇವೇನರ ಹಬ್ಬ ಹರಿದಿನ ಇದ್ದಾಗೆಲ್ಲ ಜಲ್ದಿ ಹೇಳೋದು, ಇವೆಲ್ಲ ನನಗೆ ಅಮಾವಾಸ್ಯೆಗೊಮ್ಮೆ ಜಲ್ದಿ ಹೇಳೋದು ಮತ್ತಿನ್ನು ಜಲ್ದಿ ಪೂಜೆ ಮಾಡೋದು ಭಾಳ ಇಷ್ಟ ನನಗೆ. ಕೆಲವೊಮ್ಮೆ ಏನಾಕೈತಿ, ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರನ ಪೂಜೆ ಗೀಜೆ ಎಲ್ಲ ಅವ್ರು ಮಾಡಿದ್ರೆ ಜಲ್ದಿ ಆಕತಿ. ಅವ್ರು ವಾಕ್ ಗೀಕ್ ಹೋದ್ರಂದ್ರೆ ಎಲ್ಲನೂ ನನಗೆ ಕೆಲಸ ಬಿದ್ದುಬಿಡ್ತೈತಿ. ಅವ್ರು ಪೂಜೆ ಒಂದೇ ಮಾಡಿಕೊಟ್ರು ನನಗೆ ಏನು ಹೆಲ್ಪ್ ಆಕೈತಿ ಭಾಳ. ಯಾಕಂದ್ರೆ ಅವ್ರಿಗೆ ಬರೋದೇ ಕೆಲಸ ಅದೊಂದೇ ಪೂಜೆ ಮಾಡೋದೊಂದು. ಅವರು ಜಾಸ್ತಿ ಬ್ಯುಸಿ ಇರೋದ್ರಿಂದ ಬೇರೆ ಕೆಲಸ ಎಲ್ಲ ಏನೂ ಅವ್ರಿಗೆ ಅಷ್ಟು ಗೊತ್ತಾಗಂಗೂ ಇಲ್ಲ. ನಾನು ಕೆಲ್ಸಕ್ಕೂ ಅವ್ರನ್ನ ಹಚ್ಚಂಗಿಲ್ಲ ಭಾಳ. ಏನಾದ್ರೂ ಪೂಜೆ ಒಂದು ಹೆಲ್ಪ್ ಮಾಡಿದ್ರೆ ಸಾಕು ನನಗೆ. ಅದೊಂದು ಎಷ್ಟೋ ಕೆಲಸ ಕಡಿಮೆ ಆಕೈತಿ. ಅಂದ್ರೆ ಬೆಳಗ್ಗೆನ ಗಲಾಟೆ ಇರ್ತೈತಲ್ಲ ಕೆಲಸದ್ದು. ಅವ್ರಿಗೆ ಟಿಫಿನ್ ಮಾಡಬೇಕು, ಮತ್ತು ಜ್ಯೂಸ್ ರೆಡಿ ಮಾಡಬೇಕು, ಏನಾರ ಬೆಳಗ್ಗೆ ಯಾವ್ದಾರು ನಮ್ಮದು ಡಯಟ್ ಫುಡ್ ರೆಡಿ ಮಾಡೋದಿರ್ತೈತಿ. ಅಂದ್ರೆ ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿ ಮಾಡ್ಬೇಕಾದ್ರೆ ಏನು ಲೇಟ್ ಆಗಂಗಿಲ್ಲ. ನಾವು ಅದು ನೆಲ್ಲಿಕಾಯಿ ಜ್ಯೂಸ್, ಬೀಟ್ರೂಟ್ ABC ಜ್ಯೂಸ್, ಯಾವುದೋ ಡಿಟಾಕ್ಸ್ ಡ್ರಿಂಕ್ ಇವೆಲ್ಲ ನಾವು ಮಾಡ್ಕೋತ ಕುಂದ್ರಾನ ಸಲಾಡ್ ಮಾಡೋದು, ಪ್ರೋಟೀನ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತೈತೆ ನಮ್ಮದು. ಹಿಂಗೆ ನಂದು ಫಸ್ಟಿಗೆ ಬೋರ್ವೆಲ್ ಪೂಜೆ ಮಾಡೋದು, ಹೊರಸ್ಲ ಪೂಜೆ ಮಾಡೋದು ಫಸ್ಟ್ ಮುಗಿಸ್ಬಿಡ್ತೇನೆ ನಾನು. ಇದನ್ನೆಲ್ಲ ಮಾಡ್ಕೊಂಡು ನಾನು ಜಗಲಿ ಪೂಜೆ ಸ್ಟಾರ್ಟ್ ಮಾಡ್ಕೋತೇನೆ. ಮತ್ತು ಬುದ್ಧನ ಮುಂದೆ ಒಂದು ಕೆಂಪು ಹೂ ಇಟ್ಟಾಗ ನನಗೆ ಸಮಾಧಾನ ಆಕೈತಿ. ಅದು ಯಾವತ್ತೂ ಒಂದು ಕೆಂಪು ಹೂ ಇರಬೇಕು. ಏನಂದ್ರೆ ಹಾಲ್ ಒಳಗೆ ಅದು ನಂಗೆ ಪಾಸಿಟಿವ್ ಇರ್ತೈತಿ ಎನರ್ಜಿ. ಹಂಗೆ ನೋಡಿದ ತಕ್ಷಣ ಅದೊಂಥರ ದೃಷ್ಟಿ ಹೋಗಿಬಿಡ್ತೈತೆ ಅಲ್ಲೇ, ಅಷ್ಟು ಚಂದ ಅನಿಸ್ತೈತೆ ನನಗೆ ನೋಡೋಕೆ. ಈಗ ನಾವು ಜಗಲಿ ಕಡೆ ಬಂದೀನಿ. ಫಸ್ಟಿಗೆನೆಲ್ಲ ಹೂವೆಲ್ಲ ತೆಗೆದ್ಬಿಡ್ಬೇಕು. ಹಳೆ ಹೂವು ರಂಗೋಲಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ದೇವರೆಲ್ಲ ಒರೆಸ್ಕೋಬೇಕು. ವಿಗ್ರಹಗಳಿದ್ರೆಲ್ಲ ತೊಳಿಬೇಕು. ತೊಳೆದ ಮನೆಯೆಲ್ಲ ಕಟ್ಟಿ ಎಲ್ಲ ಒರೆಸ್ಕೊಳ್ಳೋದು. ಮತ್ತು ದೇವ್ರಿಗೊಂದು ಬಟ್ಟೆ ಬೇರೆ ಇಟ್ಟಿರ್ತೀನೋ, ಆಮೇಲೆ ಕಟ್ಟಿ ಒರೆಸ್ಕೊಳಕ್ಕೆ ಒಂದು ಬೇರೆ ಇಟ್ಟಿರ್ತೀನೋ, ಕೆಳಗೆ ಸ್ಟೈಲ್ಸ್ ಒರ್ಸಕ್ಕೆ ಬೇರೆ ಇಟ್ಟಿರ್ತೀನೋ, ಮತ್ತು ದೀಪದ್ದು ಬತ್ತಿ ಎಲ್ಲ ಹಿಡಿದಿರ್ತೀವಲ್ಲ ಅದು ಸಂಜೆ ಮುಂದೆ ದೀಪ ಹಚ್ಚಕ್ಕೆ ಅದಕ್ಕೊಂದು ಬಟ್ಟೆ ಬೇರೆ ಇಟ್ಟಿರ್ತೀನಿ ನಾನು. ಪ್ರತಿಯೊಂದಕ್ಕೂ ಬಟ್ಟೆ ಬೇರೆ 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 ಇಟ್ಕೊಂಡಿರ್ತೀನೋ. ಅಷ್ಟು ಮೇಂಟೈನ್ ಮಾಡಿದಾಗ ನನಗೊಂದು ಸಮಾಧಾನ ಇರ್ತೈತಿ. ಯಾವ ಬಟ್ಟೆ ಎಲ್ಲಿ ಉಪಯೋಗಿಸ್ಕೋಬೇಕು ಅದಕ್ಕೆ ಉಪಯೋಗಿಸ್ತೇನೆ ಅದನ್ನು. ಮತ್ತು ದೇವ್ರ ಜಗಲಿ ಡೀಪ್ ಕ್ಲೀನಿಂಗ್ ಯಾವಾಗ ಮಾಡ್ಕೋತೀನಂದ್ರೆ ನಾನು ಸೋಮವಾರ, ಗುರುವಾರ, ಈ ಥರ ಸಂಡೇ ದಿವಸ ಯಾವಾಗ ನಂಗೆ ಟೈಮ್ ಸ್ವಲ್ಪ ಫ್ರೀ ಅನಿಸ್ತೈತಿ. ಸೋಮವಾರದು ನಮ್ದು ಬೆಳಗ್ಗೆ ರೊಟ್ಟಿ ಮಾಡೋದದು ಅಡುಗೆ ಮಾಡೋದು ಕಡಿಮೆ ಇರ್ತೈತಿ. ಸಂಡೇ ಕಡಿಮೆ ಇರ್ತೈತಿ. ಬೆಳಗ್ಗೆ ಜಲ್ದಿ ಮಾಡ್ಬೇಕನ್ನೋದು ಇರಂಗಿಲ್ಲ. ಅವತ್ತೆಲ್ಲ ನಾನು ದೇವರೆಲ್ಲ ಪೂರ್ತಿ ಡೀಪ್ ಕ್ಲೀನ್ ಅಂದ್ರೆ ಪೂರ್ತಿ ದೇವರೆಲ್ಲ ತಿಕ್ಕಿಬಿಡ್ತಾನು. ಪಿತಾಂಬರಿ ಪುಡಿ ಹಾಕಿ ತಿಕ್ಕಿ ಇಟ್ಕೋತಾನೆ ನಾನು. ಡೈಲಿ ಏನೈತಿ ಫಿಲ್ಟರ್ ನೀರೊಳಗೆ ವಾಶ್ ಮಾಡ್ತಾನೋ, ಯಾಕಂದ್ರೆ ದೇವ್ರಿಗೆ ಕಲ್ಲಿ ಬೀಳಂಗಿಲ್ಲ. ಹಾರ್ಡ್ ವಾಟರ್ದಿಂದ ಮಾಡೋದ್ರಿಂದ ಭಾಳ ಕಪ್ಪಾಕಾವು. ಹಾಗಾಗಿ ನಾನು ಫಿಲ್ಟರ್ ನೀರಿಂದ ಎಲ್ಲ ದೇವರ ತೊಳೆದಾಗಲಿ ಡೈಲಿ ಸ್ನಾನ ಮಾಡಿಸತ್ತೀವಿ. ಒಂದು ವಿಗ್ರಹಗಳು ಇರುವ 2 ವಿಗ್ರಹ ಅದಾವು. ಒಂದು ಗಣೇಶಂದು, ಒಂದು ನಾಗಪ್ಪನ ವಿಗ್ರಹ ಅಷ್ಟು ಅದಾವು ಸದ್ಯಕ್ಕೆ. ದೇವ್ರು ಇಷ್ಟ ಅದಾವ ನಮ್ಮ ಮನ್ಯಾಗ. ಉಳಿದದ್ದೆಲ್ಲ ಏನೈತಿ ನೈವೇದ್ಯವು, ಆಮೇಲೆ ಅದು ನೈವೇದ್ಯಕ್ಕೆ ನೀರು ಇಡ್ತೀವಲ್ಲ ಅದು, ಇದು ಗಂಟಿ, ಆಂಜನೇಯಂದು ಒಂದು ಗಂಟೆ ಐತಿ. ಇವಷ್ಟ ದೀಪ, ಆಮೇಲೆ ಇವನ್ನ ಕ್ಲೀನ್ ಮಾಡೋದಿರ್ತೈತಿ. ಮತ್ತು ಲಕ್ಷ್ಮೀ ಕಳಶ, ಆಮೇಲೆ ಲಕ್ಷ್ಮೀ ಮುಖವಾಡ ಇವಾಗ ಕ್ಲೀನ್ ಮಾಡೋದಿರ್ತಾವೆ ಮನ್ಯಾಗ. ಒಂದಷ್ಟು ಒಂದು ಕ್ಲೀನ್ ಮಾಡೋ ದಿವ್ಸ 1 ಅವರ್ ಬೇಕಾಕೈತಿ ನನಗೆ. ದೇವರೆಲ್ಲ ತಿಕ್ಕಿ ಅವ್ನು ಒರೆಸಿ ಎಲ್ಲ ಮಾಡ್ಬೇಕಾರೆ ಮನೆ ಎಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡಿಕೊಂಡು 1 ಅವರ್ ಬೇಕಾಕತಿ. ನಾವು ಧನುರ್ಮಾಸದಾಗಾದ್ರೂ ನೀವು ಸ್ಟಾರ್ಟ್ ಮಾಡ್ಕೋಬೇಕಾರೆ ಸ್ಟಾರ್ಟ್ ಮಾಡೋ ದಿವ್ಸ ಬೆಳಗ್ಗೆನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡ್ರಿ. ಇಲ್ಲಾಂದ್ರೆ ವಾರಕ್ಕೆ ಒಂದು ಸಲ ಹೆಂಗೆ ಮಾಡ್ತೀರಿ ನೀವು ಹಂಗೆ ಮಾಡಿದ್ರು ನಡಿತೈತಿ. ಕೆಳಗೆ ಸ್ಟೈಲ್ಸ್ನು ಒರೆಸ್ಕೋತೀನಿ ನಾನು, ಯಾಕಂದ್ರೆ ಕಸಬರಿಗೆಲ್ಲ ತಂದಿರಂಗಿಲ್ಲ. ಇದನ್ನು ಕ್ಲೀನಂಗೆ ಜಗಲಿ ಏರಿಯಾ ಎಷ್ಟೈತಿ ಅಷ್ಟೆಲ್ಲ ಒರೆಸ್ಕೊಂಡ್ಬಿಟ್ಟಿರ್ತೀನಿ ನಾ ಕ್ಲೀನಂಗೆ. ನಾ ಹೊರಸಲ್ಕಾಗಲಿ ಜಗಲಿಗಾಗಲಿ ಕಸಬರಿಗೆಲ್ಲ ಸಮೀಪ ತರೋದಿಲ್ಲಲ್ಲೆಲ್ಲ ನಾನು. ಹೊರಸಲ್ಕಾದ್ರೂ ಬಾಗಿಲ ಮುಚ್ಚೇನ ಕಸ ಹೊಡಿತೇನೆ. ಹೊರಗೆ ಹೊಡಿಬೇಕಾದ್ರೂ ಬಟ್ಟೆಲೇನ ಎಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ನಾನು.
ಮೊದ್ಲಿಗೆಲ್ಲ ಕ್ಲೀನ್ ಮಾಡ್ಕೊಂಡ ಈಗ ಕೈ ತೊಳ್ಕೊಂಡ ದೇವ್ರಿಗೆ ಏನೈತಿ ದೀಪ ತೆಗ್ದಿರ್ತೀನಲ್ಲ ನಿನ್ನೆವು ನಾನು ಮತ್ತು ಹೊಸ ದೀಪ ಇಡ್ತೇನೆ ನಾನು 4 ಅದಾವ ದೀಪ ದಿನ 2 ಬೇರೆ ಬೇರೆನೇ ಇಟ್ಟಿರ್ತೀನಿ ಪೂಜೆ ಆದ ತಕ್ಷಣ ಅವ್ನು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಮತ್ತು ಮರುದಿವ್ಸ ಮತ್ತು ಅವನ್ನ ಹಚ್ತನು ಹಳಿವು ತೆಗಿತನು ಮತ್ತು ಹೊಸ ದೀಪ ತಿಕ್ಕಿದ್ದು ಹಚ್ತನು ಆಮೇಲೆ ಈಗ ದೀಪ ಹಾಕೊಳ್ಳು ಆಮೇಲೆ ನೀರನ್ನು ಚೇಂಜ್ ಮಾಡ್ಕೊಂಡು ನಾನು ನೈವೇದ್ಯಕ್ಕೆ ನೀರು ಬೇರೆ ಪೂಜೆಗೆ ಬಳಸ್ಕೊಳಕ್ಕೆ ನೀರು ಬೇರೆ ಆಮೇಲೆ ಈಗ ವಿಗ್ರಹ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ನೀರಾಗ ಬರೀ ನೀರಾಗ ಮಾಡ್ಕೊಂಡ್ರೆ ಸಾಕು ನೀವು ಡೀಪ್ ಕ್ಲೀನ್ ಮಾಡುವಂಗ ಪಿತಾಂಬರಿ ಪುಡಿ ಹೆಚ್ಚಿ ಕ್ಲೀನ್ ಮಾಡ್ಕೋಬಹುದು ನಂದು ತೋರ್ಸಾಕತ್ತೀನಿ ನಾನು ನಿಮ್ಮ ಮನೆ ಒಳಗೆ ಪದ್ಧತಿ ಹೆಂಗೈತಿ ನೀವು ಹಂಗೆ ಮಾಡ್ಕೋಬಹುದು ಕೆಲವೊಬ್ಬರ ಮನ್ಯಾಗ ಪೂಜೆ ಪದ್ಧತಿಗಳು ಎಲ್ಲ ಬೇರೆ ಇರ್ತಾವೆ ನಮ್ಮ ಮನೆ ಒಳಗೆ ಈ ಥರ ಐತಿ ನಾನು ಇದೇ ಥರನೇ ಎಲ್ಲ ವಿಗ್ರಹಗಳಿದ್ರೆ ತೊಳೆದು ಫೋಟೋಗಳಿದ್ರೆ ಎಲ್ಲ ಒರೆಸೋದು ಮತ್ತು ಲಕ್ಷ್ಮೀದು ಏನೈತಿ ಡೈಲಿ ತೊಳೆಯಂಗಿಲ್ಲ ಲಕ್ಷ್ಮೀದು ಶುಕ್ರವಾರ ಮಂಗಳವಾರ ಬಿಟ್ಟು ಬೇರೆ ದಿವಸ ಎಲ್ಲ ನಾನು ಕಳಶ ತೆಗೆದ ಕಳಶ ಚೇಂಜ್ ಮಾಡ್ಕೊಂಡಿರ್ತೇನೆ ನಾನು ಗೆಜ್ಜೆ ವಸ್ತ್ರ ಚೇಂಜ್ ಮಾಡ್ಕೊತನು ಆಮೇಲೆ ಎಲೆ ಅವತ್ತು ನನಗೆ ಏನಾರ ಜಲ್ದಿ ಬೆಳಗ್ಗೆ ಸಿಕ್ಕರೆ ಎಲೆನೂ ಇಟ್ಟಿರ್ತೀನಿ ಇಲ್ಲ ಅಂದ್ರೆ ಒಂದು ದಿವ್ಸ ಹಂಗಾನು ಮಾಡಿರ್ತೀನಿ ಆಲ್ಮೋಸ್ಟ್ ಎಲೆ ಸಿಗ್ತಾವೆ ಎಲೆ ಇಟ್ಟೇ ಇರ್ತೇನೆ ನಾನು ಬೆಳಗ್ಗೆ ಜಲ್ದಿ ಏನಾರ ತರಿಸೋದು ಮರ್ತಿದ್ನಿ ಅಂದ್ರೆ ಮಾತ್ರ ಅಷ್ಟ ಎಲೆ ಸಿಗಂಗಿಲ್ಲ ಇವಾಗ ನಾನು ನೈವೇದ್ಯಕ್ಕೆ ಅವಲಕ್ಕಿ ನೆನೆಸ್ಕೊಂಡಿನಿ ಸ್ವಲ್ಪ ಈ ಪೂಜೆ ಮಾಡ್ಕೋತಾನೆ ಒಂದು ಸ್ವಲ್ಪ ನೆನೆ ಹಾಕ್ಕೊಂಡಿನಿ ಈಗ ದೀಪ ಎಲ್ಲ ಹಚ್ಚಿ ನೈವೇದ್ಯ ರೆಡಿ ಮಾಡ್ಕೋಬೇಕು ಇನ್ನೊಂದು ಏನು ಹೇಳ್ಬೇಕಂದ್ರೆ ಡೈಲಿ ಪೂಜೆಗೂ ಧನುರ್ಮಾಸದ ಪೂಜೆಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ ನೈವೇದ್ಯ ಒಂದಿರಂಗಿಲ್ಲ ಡೈಲಿ ಬಾದಾಮಿ ಅಥವಾ ಪುಟಾಣಿ ಸಕ್ರೆ ಈ ಥರ ನೈವೇದ್ಯ ಮಾಡ್ತೀವಿ ಧನುರ್ಮಾಸದಾಗ ಕಂಪಲ್ಸರಿಯಾಗಿ ನೈವೇದ್ಯ ಮಾಡ್ತೇನೆ ನಾನು ಫಸ್ಟ್ ಗಣಪತಿಗೆಲ್ಲ ಪೂಜೆ ಮಾಡಿಕೊಂಡು ಅವೆಲ್ಲ ಊದುಕಡ್ಡಿ ಬೆಳಗಿ ಆಮೇಲೆ ನೆಕ್ಸ್ಟ್ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡ್ತೇನೆ ಇದೇ ಥರ ನಂದು ಧನುರ್ಮಾಸದ ರೂಟೀನ್ ಸ್ಟಾರ್ಟ್ ಇರ್ತೈತಿ ದಿನ ಆದ್ರೂ ನಾನು ಫಸ್ಟಿಗೆನ ಗಣಪತಿಗೆನ ಮತ್ತು ಫಸ್ಟ್ ಗಂಟಿಗೆ ಪೂಜೆ ಮಾಡ್ಕೊಂಡು ಗಣಪತಿ ಪೂಜೆ ಮಾಡ್ಕೊಂಡು ಎಲ್ಲ ದೇವ್ರಿಗೆ ಕಟ್ ಗ್ರಾಮ ದೇವ್ರನ್ನ ನೆನೆಸ್ಕೊಂಡ ಮನೆ ದೇವ್ರನ್ನ ನೆನೆಸ್ಕೊಂಡ ಪೂಜೆ ಮಾಡೋದು ನಾವು ರಂಗೋಲಿ ಅಂತೂ ಕಂಪಲ್ಸರಿ ಬೇಕು ಒಂದು ಶ್ರೀಕಾರ ಹಾಕ್ತನು ಆಮೇಲೆ ಓಂಕಾರ ಹಾಕ್ತನು ನಾನು ಆಮೇಲೆ ಸ್ವಸ್ತಿಕ್ ಹಾಕ್ತನು ಅರ್ಜೆಂಟ್ ಇದ್ರೂ ಇವಷ್ಟರ ಹಾಕಿರ್ತನು ಇಲ್ಲ ಟೈಮ್ ಇತ್ತಪ್ಪ ಅಂದ್ರೆ ಪದ್ಮ ಆಮೇಲೆ ಇದ್ಯಾವುದು ಇವು ಶಂಕು ಚಕ್ರ ಇವೆಲ್ಲನೂ ಹಾಕಿರ್ತಾನೆ ನಾನು ಅರ್ಜೆಂಟ್ ಇದ್ದಾಗ ಮಾತ್ರ ಸ್ವಸ್ತಿಕ ಓಂಕಾರ ಶ್ರೀಕಾರ ಎಲ್ಲನೂ ಹಾಕ್ತನು ಈಗ ಅವಲಕ್ಕಿಗೆ ಚೂರು ಬೆಲ್ಲ ಹಾಕೊಳ್ಳೋನು ಬೆಲ್ಲದ ನೈವೇದ್ಯ ಭಾಳ ಇಷ್ಟ ವಿಷ್ಣುಗೆ ಈಗ ಬೆಲ್ಲ ಹಾಕೊಳ್ಳೋನು ಹಾಕೊಂಡ ಏಲಕ್ಕಿ ಹಾಕೊಂಡು ಸ್ವಲ್ಪ ಕುದಿಸ್ಕೊಂಡ್ಬಿಡ್ಬೇಕು ಕುದಿಸ್ಬಿಟ್ರೆ ನೈವೇದ್ಯ ರೆಡಿ ಆಯ್ತು ಇದ್ರ ಬದಲಿ ನಾವು ಹೆಸರು ಬ್ಯಾಳೆ ಪಾಯಸನೂ ಮಾಡ್ಕೋಬೋದು ಹೆಸರು ಬ್ಯಾಳೆ ಪೊಂಗಲ್ ಮಾಡ್ತೀವಲ್ಲ ಅನ್ನ ಮತ್ತು ಹೆಸರು ಬೇಳೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕುದಿಸ್ಕೊಂಡ್ಬಿಟ್ರು ಟೈಮ್ ಇದ್ರೆ ಅದನ್ನು ಮಾಡ್ಕೋರಿ ಎಮರ್ಜೆನ್ಸಿ ನಮ್ಗೆ ಭಾಳ ಅರ್ಜೆಂಟ್ ಅನಿಸ್ತಿತ್ತಂದ್ರೆ ಅವಲಕ್ಕಿ ಬೆಲ್ಲ ನೈವೇದ್ಯ ಮಾಡ್ಕೋರಿ ಇದು ಚಲೋ ಅನಿಸ್ತೈತೆ ದೇವ್ರಿಗೆ ಬೋಗಾನಿ ಖಾಲಿ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ಸ್ವಲ್ಪ ಇಟ್ಟಿನ ಅದ್ರಾಗ ಇದು ಒಂದು ಹೊರಗೆ ದೇವ್ರಿಗೆ ಹೋಗಿವಲ್ಲ ಆಮೇಲೆ ಪೂಜಾದಿಂದ ಆ ದೇವ್ರಿಗೆ ಒಂದು ಜಗಲಿ ಮ್ಯಾಗಿನ ದೇವ್ರಿಗೆ ಹೊರಗೆ ದೇವ್ರಿಗೆ ಹೋಗೋದು ಎಲ್ಲ ಸೆಟಪ್ ತೋರಿಸ್ತೇನೆ ನಿಮಗೆ ಇವತ್ತು ಹೊರಗೆ ಹೋಗೋದೇನು ತೋರ್ಸಂಗಿಲ್ಲ ನಿಮ್ಗೆ ಇನ್ನು ಧನುರ್ಮಾಸ ಸ್ಟಾರ್ಟ್ ಆಗಿಲ್ಲ ನಾ ಹೊರಗೆ ಏನೇನು ಒಯ್ತನು ನೈವೇದ್ಯಕ್ಕೆ ಪೂಜೆಗೆ ಅನ್ನೋದು ತೋರಿಸ್ತೇನೆ ಲಾಸ್ಟಿಗೆ ನಿಮಗೆ ಈಗ ನೈವೇದ್ಯ ಇಟ್ಕೊಂಡ ಪೂಜೆ ಮಾಡೋನು ಬಾದಾಮನು ನೈವೇದ್ಯಕ್ಕೆ ಇಡ್ತೇನೆ ನಾನು ಬಾದಾಮಿ ಇಡೋದ್ರಿಂದ ಏನಪ್ಪಾ ಅಂದ್ರೆ ನಮ್ಗೆ ನೈಟ್ ನೆನಾಕಿ ಬೆಳಗ್ಗೆ ತಿನ್ನಾಕು ಆಗತ್ತಿ ಮತ್ತು ದೇವ್ರ ನೈವೇದ್ಯಕ್ಕೂ ಆಗತ್ತಿ ಹಾಗಾಗಿ ನೈವೇದ್ಯ ಇಟ್ಟಿರ್ತನು ಮೊದಲಿಗೆ ದೀಪಕ್ಕೆ ಪೂಜೆ ಮಾಡ್ಕೊಂಡ ಗಂಟಿಗೆ ಮಾಡ್ಕೊಂಡ ಗಣೇಶಿಗೆ ಮಾಡ್ಕೊಂಡ ಉಳಿದಿದ್ದು ಮನೆ ದೇವ್ರಿಗೆ ಎಲ್ಲರಿಗೂ ಪೂಜೆ ಮಾಡ್ತೇನೆ ನಾನು ಅರಿಶಿನ ಕುಂಕುಮ ಹಚ್ತೇನೋ ಆಮೇಲೆ ಯಾವ ದೇವ್ರಿಗೆ ವಿಭೂತಿ ಹಚ್ಬೇಕು ಯಾವ ದೇವ್ರಿಗೆ ಗಂಧ ಹಚ್ಬೇಕು ಎಲ್ಲಾನು ಹಚ್ಕೊಂಡಿರ್ತೇನು ನೈವೇದ್ಯ ಇಟ್ಕೊಂಡ ಎಷ್ಟೊತ್ತಿದ್ರು ಉದ್ಕಡ್ಡಿ ಹತ್ತಿರಬೇಕು ನೈವೇದ್ಯ ಇರಬೇಕು ಪೂಜೆ ಮಾಡೋತ್ನ್ಯಾಗ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಕೊಂಡನ ನಾವು ಪೂಜೆ ಮಾಡಬೇಕು ಇಷ್ಟು ಸಿಂಪಲ್ ಆಗಿರೋದು ನನ್ನ ಪೂಜೆ ಹೂನು ಎಲ್ಲ ಏರಿಸ್ಕೊಂಡ್ಬಿಡೋನು ಈಗ ದೀಪಕ್ಕೆ ಏನೈತಿ ಕೆಂಪು ಏರಿಸಬಾರ್ದು ಅಂತಾರು ಮತ್ತು ನಾಗಪ್ಪಗೂ ಕೆಂಪು ಏರಿಸಬಾರ್ದು ಅವ್ರನ್ನ ನೋಡ್ಕೊಂಡು ಬೇರೆ ಬೇರೆ ಕಲರ್ ಹೂ ಏರಿಸ್ಕೊಂಡು ನಾನು ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ನಮ್ಮಲ್ಲೇ ಹೂನು ದಡ್ಡ್ಯಾಗನ ಅದಾವ ಇಲ್ಲೇ ಹೂ ಅಂತರೂ ಸಖತ್ ನಮ್ಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಕಕ್ಕವ ಅಷ್ಟು ಹೂ ಅಕ್ಕವ ನನಗೆ ನೋಡಾಕತ್ತೀರಿ ನೀವು ಇನ್ನ ಮಗ್ಗಿ ಅರಳಿಲ್ಲ ಯಾಕಂದ್ರೆ ಚಳಿಗಾಲಕ್ಕೆ ಸೂರ್ಯನ ಬಿಸಿಲು ಬರೋವರೆಗೂ ಅರಳಂಗಿಲ್ಲ ಹೂವ ಕೆಲವೊಂದು ಅರಳ್ಯಾವು ರೆಡ್ ತಿಳಿ ಗುಲಾಬಿ ಎಂದವಲವು ಅರಳಿಲಿನ ಇವಾಗ ನಾನು ಗಂಟಿಗೆ ಊದಿನ ಕಡ್ಡಿ ಬೆಳಗ್ಗೆ ಗಂಟಿ ತಗೊಂಡ ದೀಪಕ್ಕೆ ಫಸ್ಟ್ ಬೆಳಕೊಂಡ್ ಆಮೇಲೆ ಗಣಪತಿಗೆ ಬೆಳಕೊಂಡ ಫಸ್ಟಿಗೆ ದೀಪಕ್ಕನ ನಾವು ಫಸ್ಟಿಗೆ ಪೂಜೆ ಮಾಡಬೇಕು ಆಮೇಲೆ ಗಣಪತಿಗೆ ಮಾಡಬೇಕು ಆಮೇಲೆ ಮನೆ ದೇವ್ರಿಗೆ ಮಾಡಬೇಕು ಆಮೇಲೆ ನೆಕ್ಸ್ಟ್ ಗ್ರಾಮ ದೇವ್ರನ್ನೆಲ್ಲ ನಮ್ದು ಯಾವ್ಯಾವ ದೇವ್ರದವ ತಳದಿಂದ ನಮ್ಮ ಊರೊಳಗೆ ಅವನ್ನೆಲ್ಲ ನೆನೆಸ್ಕೊಂಡು ಎಲ್ಲರಿಗೂ ಪೂಜೆ ಮಾಡಬೇಕು ನನಗೆ ಎಷ್ಟು ನೆನಪಾಕತಿ ಎಲ್ಲನೂ ಹೇಳಾಕತ್ತೀನಿ ಏನಾರ ನಿಮ್ಗೆ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡಿರಿ
ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ನನ್ನ ಪೂಜೆ ಮುಗೀತು, ನಮ್ಮ ಮನೆಯವ್ರು ಹಂಗೆ ವಾಕಿಂಗು ಹೊಂಟಿದ್ರು ಅವರು. ಪೂಜೆ ಮುಗಿದ ತಕ್ಷಣ ನಂದು ಏನೇ ಅಂದ್ರೆ ದೇವ್ರಿಗೆ ಹೋಗೋಕೆ ಏನೇನು ಸೆಟಪ್ ಅದು ದೇವ್ರು ಹೋಗೋಕೆ ಏನೇನು ಜೋಡಿಸ್ಕೊಂಡಿರ್ತನೋ ಎಲ್ಲ ನಿಮಗೆ ತೋರಿಸ್ತೀನಿ. ನಿಮಗೆ ಈಗ ನೈವೇದ್ಯ ತೋರಿಸ್ಬಿಡ್ತನು. ನೈವೇದ್ಯ ದೇವ್ರಿಗೆ ಹೋಗಿ ಬರೋ ಮಟನೂ ಇಟ್ಟಿರ್ತನು, ಆಮೇಲೆ ತೆಗಿತಾನೆ ನಾನು. ಭಾಳ ಹೊತ್ತನ ದೇವ್ರ ಮುಂದೆ ನೈವೇದ್ಯ ಇಡಬಾರ್ದು, ಅದಕ್ಕೆಲ್ಲ ನೊಣ ಬರೋದು ನೊರ್ಜ ಬರೋದು ಎಲ್ಲ ಆಗಬಾರ್ದು. ನೈವೇದ್ಯಕ್ಕೆ ಪ್ರಸಾದ ಅದು. ಅದಕ್ಕಾಗಿ ನಾನು ಒಂದು 15 ನಿಮಿಷ 10 ನಿಮಿಷ ಇಟ್ಟು ತೆಗೆದುಬಿಟ್ಟಿರ್ತನು. ಈಗ ಏನು ಲಾಸ್ಟ್ ತುಪ್ಪದ ದೀಪ ಹಚ್ತೇನೆ ನಾನು. ನಿಮ್ಮ ತುಪ್ಪದ ದೀಪ ಏನಂದ್ರೆ ನಾವು ಒಮ್ಮೆ ಮಾಡಿ ಇಟ್ಕೊಂಡಿರ್ತನು. ನನ್ನ ಹಳೆ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ನೀವು ಗೊತ್ತಿರಂಗಿಲ್ಲ ನಿಮ್ಗೆ. ತುಪ್ಪದ ದೀಪ ಒಮ್ಮೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ತುಪ್ಪ ಎಲ್ಲ ಹಾಕಿ ನೆನೆಸಿ ಇಟ್ಟಿರ್ತೇನೆ ನಾನು. ಒಮ್ಮೆ ಮಾಡಿ ಇಟ್ಕೊಂಡ್ರೆ ನೀವು ಭಾಳ ಹೆಲ್ಪ್ ಆಕತ್ತೆ ಅದು ದಿವಸ ಹಚ್ಚಾಕ. ಡೈಲಿ ತುಪ್ಪ ಹಾಕಿ ಹಚ್ಚೋದಷ್ಟು ಆಗಂಗಿಲ್ಲ. ಹಂಗಾಗಿ ತುಪ್ಪದ ದೀಪ ಅಂತೂ ಹಚ್ಚಕ್ಕಾಗಂಗಿಲ್ಲ. ತುಪ್ಪದ್ದು ಬತ್ತಿ ಮಾತ್ರ ನಾನು ಬೆಳಗೋದು ಬಿಡಂಗಿಲ್ಲ. ಎಲ್ಲರಿಗೂ ತುಪ್ಪದ ದೀಪ ಲಾಸ್ಟ್ ತೋರಿಸಿ ಒಂದು ಏನು ಇವತ್ತಿನ ಪೂಜಾ ರೂಟೀನ್ ಮುಗಿತೈತಿ. ಈಗ ಪೂಜೆ ಮುಗಿದ ತಕ್ಷಣ ನೀವು ಹೊರಗೆ ನಾಗರಕಟ್ಟೆ ಇರಲಿ ಎಲ್ಲರ ದೇವ್ರಿಗೆ ದೇವಸ್ಥಾನ ಸಮೀಪ ಇದ್ರೆ ನಾನು ಹೋಗಿ ಬರ್ತೇನೆ. ನಾ ಇಲ್ಲೇ ಸಮೀಪದ ದೇವ್ರದಾವ ನಮ್ಮ ಒಂದು 2-3 ಅದಾವು. ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ನಾನು. ಇಷ್ಟೆಲ್ಲ ನಾನು ನೈವೇದ್ಯ, ನೀರು, ಊದಿನ ಕಡ್ಡಿ ಮತ್ತು ತುಪ್ಪದ ದೀಪ, ಹೂವು, ಪೂಜೆ ಸಾಮಾನು ಎಲ್ಲಾನು ತೊಗೊಂಡಿರ್ತೇನೆ. ಅಲ್ಲಿ ಪೂಜೆ ಮಾಡೋ ಅವಕಾಶ ಇದ್ರೆ ಪೂಜೆ ಮಾಡ್ತೇನೆ ನಾನು. ಈ ಥರ ಹೊರಗೆ ನಾಗರಕಟ್ಟೆ ಅದು ಇರ್ತಾವಲ್ಲ, ಹಂಗೆ ಇರಲಿಲ್ಲ ದೇವಸ್ಥಾನದ ಒಳಗೆ ಕೀಲಿ ಅದು ಹಾಕಿದ್ರಂದ್ರೆ ಹೊರಗೆ ಅಷ್ಟು ನೈವೇದ್ಯ ತೋರಿಸ್ಕೊಂಡು ಹೂವೆಲ್ಲ ಇಟ್ಟು ಊದಿನ ಕಡ್ಡಿ ಹಚ್ಚಿ ತುಪ್ಪದ ದೀಪ ಹಚ್ಚಿ ಬರ್ತೇನೆ ನಾವು ವಾಪಸ್. ಅಷ್ಟಾದ್ರೆ ಹೊರಗೆ ದೇವ್ರಿಗೆ ಹೋಗಿ ಬಂದ್ರೆ ಅದು ಧನುರ್ಮಾಸದಾಗ ಅದೊಂದು ಹೊರಗೆ ಪಾಸಿಟಿವ್ ಎನರ್ಜಿ ಅದು. ಹೊರಗೆ ದೇವ್ರಿಗೆ ಹೋಗಿ ಬಂದ್ರೆ ಬಂದ ತಕ್ಷಣ ತುಪ್ಪದ ದೀಪ ಎಲ್ಲ ತೆಗಿತೇನೆ ನಾನು, ಅದನ್ನು ಇಡಂಗಿಲ್ಲ. ಆಮೇಲೆ ನೈವೇದ್ಯನೂ ತೆಗಿತೇನೆ. ತುಪ್ಪದ ದೀಪ ಯಾಕೆ ಇಡಬಾರ್ದಪ್ಪ ಅಂದ್ರೆ ಅದು ತುಪ್ಪ ಹತ್ತಿ ಆರಿರ್ತೈತಲ್ಲ ಅದೆಲ್ಲ ಕಪ್ಪಾಗಿರ್ತೈತಲ್ಲ, ಕಪ್ಪಾಗಿರುವಂಥದ್ದು ದೇವ್ರ ಮುಂದೆ ಇರಬಾರ್ದು ಅದು. ಬೆಳಗಿನ ರೂಟೀನ್ ನಂದು ಸ್ಟಾರ್ಟ್ ಆಯ್ತು. ಹಂಗೆ ಅಗ್ನಿಹೋತ್ರನೂ ಆತು ನಂದು. 6:50ಕ್ಕೆ ಇತ್ತು ಟೈಮಿಂಗ. ಅದು ಮುಗಿದ ತಕ್ಷಣ ಹೊರಗೆ ನಿಮ್ಗೆ ವಿಡಿಯೋ ಮಾಡಾಕತ್ತೀನಿ ಹಂಗೆ. ಮತ್ತು ಹಂಗೆ ನಂದು ಬೆಳಗ್ಗೆನ ಜೋಳದ ನುಚ್ಚು ಕುದಿಸಾಕಿಟ್ಟಿನಿ. ಜ್ಯೂಸ್ನು ರೆಡಿ ಇರ್ತೈತೆ ನಂದು, ABC ಜ್ಯೂಸ. ರೂಟೀನ್ ಚಾಲೂ ಆಕೈತೆ ನಂದು. ಕೊನೆವರೆಗೂ ವಿಡಿಯೋ ನೋಡ್ರಿ ಅನ್ಕೊಂಡಿನಿ. ಧನುರ್ಮಾಸದ್ದು ರೂಟೀನ್ನ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿನಿ. ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಲ್ಲ. ಇದ್ರೊಳಗೆ ನಾ ಹೇಳೋದು ಏನಾರ ನಾನು ಮರ್ತಿರ್ಬೋದು. ನಿಮಗೆ ಏನಾರ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮಗೆ ಏನಾರ ಮತ್ತು ಯಾವ್ದಾರ ಮಾಹಿತಿ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ರೆಸಿಪಿ ಆಗಲಿ, ಕಟ್ಟಿಂಗ್ ಆಗಲಿ, ಯಾವ್ದಾರ ಪೂಜೆಗಳ ಬಗ್ಗೆ ನಿಮಗೆ ಒಂಚೂರು ಏನಾರ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ನನಗೆ ಗೊತ್ತಿರೋಷ್ಟ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು. ಆದಷ್ಟು ಧನುರ್ಮಾಸದ ಪೂಜೆ ಮಾಡೋಕೆ ಟ್ರೈ ಮಾಡಿರಿ, ಭಾಳ ಒಳ್ಳೇದಾಕತಿ. ಒಂದು ತಿಂಗಳು ಆಗಲಿಲ್ಲ ಅಂದ್ರೂ 11 ದಿವ್ಸ ಮಾಡಿರಿ. ಅದು ಆಗಲಿಲ್ಲ ಅಂದ್ರೆ 9 ದಿವ್ಸ ಮಾಡಿರಿ. ಅದು ಆಗಲಿಲ್ಲ ಅಂದ್ರೆ 5 ದಿವ್ಸ ಆದರೂ ಮಾಡಿರಿ. ಅಟ್ಲೀಸ್ಟ್ 1 ದಿವ್ಸ ಆದ್ರೂ ಮಾಡಿರಿ. ಅಂದ್ರೆ ಆ ಪುಣ್ಯ ನೀವು ದೊರಕಿಸ್ಕೋರಿ. ನನಗೆ ಮಾತ್ರ ಭಾಳ ಪಾಸಿಟಿವಿಟಿ, ನನಗೆ ಬೆಸ್ಟ್ ಅನ್ಸೈತೆ ಪೂಜೆ ಮಾಡೋದ್ರಿಂದ. ಭಾಳ ಒಳ್ಳೇದಾಗೈತಿ. ಮತ್ತು ನಾನು ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.